ಹಲೋ ಮೈ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ನ 7 ಮಾರ್ಕ್ಸಿನ ಪ್ರಾಬ್ಲಮ್ ರೀ. 7 ಮಾರ್ಕ್ಸಿಗೆ ಕೇಳಿದಂತ ಪ್ರಾಬ್ಲಮ್ ನಿಮ್ಮ ಸೀನಿಯರ್ಸ್ಗಳಿಗೆ. ಈ ಕ್ವಶನ್ 2021 KUD 7 ಮಾರ್ಕ್ಸಿಗೆ ಕೇಳಿದಂತ ಕ್ವಶನ್ ರೀ. ಸೊ ಕ್ವಶನ್ ಇನ್ ವಾಟ್ ಟೈಮ್ ಅಂದ್ರೆ ಇಲ್ಲಿ ಪೀರಿಯಡ್ ಕಂಡಿರಕ್ಕೆ ಅಂದ್ರೆ ಪೀರಿಯಡ್ ಅಂದ್ರೆ ಅವಧಿ ಎಷ್ಟು. ಇನ್ ವಾಟ್ ಟೈಮ್ ವಿಲ್ ₹4,000 ಅಮೌಂಟ್ಸ್ ಟು ₹4,500 ಅಂದ್ರೆ 4,000 ರೂಪಾಯಿ ಇಟ್ಟಂತ ಪ್ರಿನ್ಸಿಪಾಲ್ ಅಥವಾ ಅಸಲನ್ನ 4,500 ರೂಪಾಯಿ ಕನ್ವರ್ಟ್ ಆಗ್ಲಿಕ್ಕೆ ಎಷ್ಟು ಅವಧಿ ತಗೊಳ್ತದ, ಎಷ್ಟು ಟೈಮ್ ತಗೋತೈತಿ. ಓಕೆ, ಇಫ್ ಅದೇ ರೀತಿ ಒಂದು ವೇಳೆ ಇಫ್ ₹50 ಅಮೌಂಟ್ಸ್ ಟು ₹60, ಅದೇ ಒಂದು ಎಕ್ಸಾಂಪಲ್, 50 ರೂಪಾಯಿ ಅಮೌಂಟ್ ಅನ್ನು 50 ರೂಪಾಯಿ ಪ್ರಿನ್ಸಿಪಾಲ್ ಅನ್ನ 60 ರೂಪಾಯಿ ಕನ್ವರ್ಟ್ ಆಗ್ಲಿಕ್ಕೆ ಇನ್ 4 years 4 ವರ್ಷ ಅವಧಿ ಒಳಗ ಪುಟ್ ಔಟ್ ಎಟ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದಾನೆ. ಇಲ್ಲಿ 2 ಇದು ಕೊಟ್ಟಿದ್ದಾನ್ರಿ. ಒಂದು 50 ರೂಪಾಯಿ ಪ್ರಿನ್ಸಿಪಾಲ್ ಅನ್ನ 60 ರೂಪಾಯಿ ಕನ್ವರ್ಟ್ ಆಗ್ಲಿಕ್ಕೆ 4 ವರ್ಷದಾಗ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬೇಕಂತ ಕೇಳೋಣ. ಅದೇ ರೀತಿ ಇನ್ನೊಂದು 4,000 ರೂಪಾಯಿ ಅಮೌಂಟ್ 4,000 ರೂಪಾಯಿ ಪ್ರಿನ್ಸಿಪಾಲ್ 4,500 ರೂಪಾಯಿ ಆಗ್ಲಿಕ್ಕೆ ಎಷ್ಟು ಅವಧಿ ಬೇಕಂತ ಕೇಳಿದಾನ್ರಿ. ಒಟ್ಟು ಇಲ್ಲೇ 2 ಕ್ವಶನ್ ಕೇಳಿದಾನ. ಒಂದು ಆರ್ ಕಂಡಿಡಕ್ಕೆ ಏನ್ರಿ ರೇಟ್ ಆಫ್ ಇಂಟ್ರೆಸ್ಟ್, ಇನ್ನೊಂದು ಎನ್ ಕಂಡಿಡಕ್ಕೆ ಅನ್. ಸೊ ಇಲ್ಲಿ ಆರ್ ಕಂಡಿಡಕ್ಕೆ ಇದ್ದ ಇಲ್ಲಿ ₹50 ಇದ್ದಿದ್ದು ₹60 ಆಗಕ 4 ವರ್ಷನಾಗ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬೇಕು ಅದನ್ನ ಕೇಳಿದಾನ. ಅದೇ ರೀತಿ 4,000 ರೂಪಾಯಿ ಇದ್ದಿದ್ದ ಅಮೌಂಟ್ ಅನ್ನ 4,500 ರೂಪಾಯಿ ಕನ್ವರ್ಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿದಾನ್ರಿ. ಓಕೆ, ಫಸ್ಟ್ ವಿ ಗೋ ವಿತ್ ದ ಗಿವನ್ ಇನ್ಫಾರ್ಮೇಶನ್. ಸೊಲ್ಯೂಷನ್ ಗಿವನ್ ನೋಡ್ರಿ. ಇಫ್ ಸಮ್ ₹50 50 ರೂಪಾಯಿ ಇದ್ದಂತ ಪ್ರಿನ್ಸಿಪಾಲ್ ಅಥವಾ ಅಸಲನ್ನ ಅಮೌಂಟ್ಸ್ ಟು ₹60 60 ರೂಪಾಯಿ ಕನ್ವರ್ಟ್ ಆಗ್ಲಿಕ್ಕೆ 4 ವರ್ಷದಲ್ಲಿ ಆಗ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬೇಕು. ಸೊ ಇಲ್ಲಿ ಪಿ ಎಷ್ಟಿದ್ರಿ, ಪ್ರಿನ್ಸಿಪಾಲ್ ₹50 ಅದ. ಅದೇ ರೀತಿ ಅಮೌಂಟ್ ಎಷ್ಟಿದ್ರಿ, 50 ರೂಪಾಯಿ ಇದ್ದು 60 ರೂಪಾಯಿ ಆಕೈತಂದ್ರಿ. ಸೊ ಅಮೌಂಟ್ ಇಲ್ಲ 60 ರೂಪಾಯಿ ಆಯ್ತು. ಏನ್ ಎಷ್ಟಿದ್ರಿ ಅವಧಿ 4 ವರ್ಷ ಕೊಟ್ಟಿದ್ದಾನ್ರಿ, 4 ವರ್ಷ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಏನು, ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಓಕೆ, ಈಗ ಇಲ್ಲೇ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕ್ರಿ ಇಲ್ಲಿ. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಏನಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಇದಂತೂ ಗೊತ್ತಾದ್ರೆ. ಸೊ ಒಟ್ಟು ಮೊತ್ತದೊಳಗ ಅಸಲನ್ನ ಕಳೆದು ಬಿಟ್ರೆ ನಮಗೆ ಸಿಗುದ ಸಿಂಪಲ್ ಇಂಟ್ರೆಸ್ಟ್. ಸೊ ಒಟ್ಟು ಮೊತ್ತ 60 ರೂಪಾಯಿ, ಅಸಲು 50 ರೂಪಾಯಿ, 60 ರೂಪಾಯಿ 50 ರೂಪಾಯಿ ಮೈನಸ್ ಮಾಡಿದ್ರೆ 10 ರೂಪಾಯಿ ಬಂತು. ಸೊ ₹10 ಇಸ್ ಅ ಸಿಂಪಲ್ ಇಂಟ್ರೆಸ್ಟ್. ಅದೇ ರೀತಿ ಈಗ ಸಿಂಪಲ್ ಇಂಟ್ರೆಸ್ಟ್ ಮೇನ್ ಫಾರ್ಮುಲಾ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು NPR/100. ಸಿಂಪಲ್ ಇಂಟ್ರೆಸ್ಟ್ 10 ರೂಪಾಯಿ ಬಂದದ, 10 ರೂಪಾಯಿ ಹಚ್ಕೋರಿ. ಅವಧಿ ಎಷ್ಟದ ರೀ, 4 ವರ್ಷ ಬರ್ಕೋರಿ. ಪ್ರಿನ್ಸಿಪಾಲ್ ಎಷ್ಟು 50 ರೂಪಾಯಿ, ಅದು ಬರ್ಕೋರಿ. ಆರ್ ಇದ್ದಂಗೆ ಇರ್ಲಿ, 100 ಡಿವೈಡೆಡ್ ಬೈ ಇದ್ದಂಗೆ ಇರ್ಲಿ. ಈಗ ಏನ್ ಮಾಡ್ರಿ, ಇನ್ ಡಿವೈಡೆಡ್ ಬೈ ಇದ್ದಂತ 100 ರೂಪಾಯಿನ ಈಜ್ಕೊಲ್ ಟು ಆ ಕಡೆ ಕಳಿಸ್ರಿ. ಈಜ್ಕೊಲ್ ಬಲಗಡೆ ಇರುವಂತ 100 ರೂಪಾಯಿನ ಈಜ್ಕೊಲ್ ಆ ಕಡೆ ಕಳಿಸಿದ್ರೆ ಕೆಳಗಡೆ ಕಳಿಸಿದ್ರೆ ಇಂಟು ಆಕೈತಿ. 10 × 100 1000 ಆಯ್ತು. ಅದೇ ರೀತಿ 4 × 50 200 ಆಯ್ತು. ಆರ್ ಇದ್ದಂಗೆ ಇರ್ಲಿ. ಈಗ ಏನ್ ಮಾಡ್ರಿ, ಆರ್ ಇದ್ದಲ್ಲೇ ಇರ್ಲಿ, ಇದಕ್ಕೆ ಇಂಟರ್ಲೇಷನ್ ಅದ, ಆ ಕಡೆ ಕಳಿಸ್ಬಿಡ್ರಿ. ಜವಾಬ್ ಆಕೈತಿ 1000 / 200 ಮಾಡಿದ್ರೆ 5% ಇಸ್ ಅ ರೇಟ್ ಆಫ್ ಇಂಟ್ರೆಸ್ಟ್ ಬಂತ್ರಿ. ಸೊ 5% ಹಂಗಿಟ್ರ 50 ರೂಪಾಯಿ ಇದ್ದದ 60 ರೂಪಾಯಿ 4 ವರ್ಷದಾಗ ಹಾಕೈತ್ರಿ. ಈ 5%, ಇದೇ 5% ನಾವು ಇದಕ್ಕೆ ಅಪ್ಲೈ ಮಾಡ್ಬೇಕ್ರಿ ಸೆಕೆಂಡ್ ಕೇಸಿಗೆ. ಇನ್ ವಾಟ್ ಪೀರಿಯಡ್ ಅಂದ್ರೆ 4,000 ರೂಪಾಯಿ ಇದ್ದದನ್ನ 4,500 ರೂಪಾಯಿ ಆಗ್ಲಿಕ್ಕೆ ಇದೇ 5% ರೇಟ್ ಆಫ್ ಇಂಟ್ರೆಸ್ಟ್ ನ ಫಾಲೋ ಮಾಡ್ಬೇಕ್ರಿ ಇಲ್ಲಿ. ಸೊ ಇಲ್ಲಿ ಇನ್ ವಾಟ್ ಟೈಮ್ ಪೀರಿಯಡ್ ಎ ಸಮ್ ಆಫ್ ₹4,000 ಅಮೌಂಟ್ಸ್ ಟು ₹4,500. 4,000 ರೂಪಾಯಿ ಇದ್ದದ 4,500 ರೂಪಾಯಿ ಕನ್ವರ್ಟ್ ಆಗ್ಲಿಕ್ಕೆ ಅಟ್ 5% ಪರ್ annum. ಈ 5% ಎಲ್ಲಿ ಬರ್ಕೊಂಡಿರಿ, ಈ ಬಂದಂತ ಆನ್ಸರ್ 5% ಪರ್ annum ಸಿಂಪಲ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಾಲ್ 4,000 ಅದ, 4,000 ರೂಪಾಯಿ ಇದ್ದದ 4,500 ಹೋಗ್ಬೇಕಲ್ಲ. ಅಮೌಂಟ್ ಎಷ್ಟು ಅದ ರೀ, 4,500. ಸೊ ರೇಟ್ ಆಫ್ ಇಂಟ್ರೆಸ್ಟ್ 5%. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎನ್ ಎಷ್ಟದ, ಸೊ ಇಲ್ಲಿ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಅಮೌಂಟ್ ಇಲ್ಲಿ 4,500 ಅದ, ಬರ್ಕೋರಿ. ಪ್ರಿನ್ಸಿಪಾಲ್ ಎಷ್ಟದ 4,000 ಅದ, 4,500 500 ಬಂತ್ರಿ. ಸೊ ಸಿಂಪಲ್ ಇಂಟ್ರೆಸ್ಟ್. ಈಗ ಏನ್ ಮಾಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು NPR/100. ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ 500 ಅದ, ಅದು ಬರ್ಕೋರಿ. ಎನ್ ಅದನ್ನ ಕಂಡು ಹಿಡಿಬೇಕ್ರಿ ಇಲ್ಲಿ. ಸೊ ಪಿ 4,000 ಅದ, ಆರ್ 5 ಅದ, 100 ಕಾಮನ್ ಆಗಿರ್ಲಿ. ಈಗ ಏನ್ ಮಾಡ್ರಿ, ಈ 100
ಈಜ್ವಲ್ ಟು ಬಲಗಡೆ ಇದ್ದಾಗ ಡಿವೈಡ್ ಬೈ 3 ಎಡಗಡೆ ತೋರಿ ಇಂಟು ಆಕೇತಿ. ಸೊ ಈಗ n ಇಂಟು 4000 ಇಂಟು 5 ಈಗ ಏನ್ ಮಾಡ್ರಿ 4000 ಇಂಟು 5 ಇಂಟು ಮಾಡಿ 20,000 ಆಯ್ತಾ. 500 ಇಂಟು 100 ಮಾಡ್ರಿ 50,000 ಆಯ್ತಾ. ಏನ್ ಇಲ್ಲೇ ಬಿಡ್ರಿ, ಇದಕ್ಕೆ ಇಂಟು ರಿಲೇಷನ್ ಈಗ ಡಿವೈಡ್ ಬೈ ಆಕೇತಿ. 50,000 ಡಿವೈಡ್ ಬೈ 20,000 ಮಾಡಿದ್ರೆ 2.5 ಇಯರ್ಸ್. ಸೊ 2.5 ಇಯರ್ಸ್ ಒಳಗ ನಮ್ಮ ಅಮೌಂಟ್ 4,000 ರೂಪಾಯಿ ಇದ್ದದ 4,500 ರೂಪಾಯಿ ಆಕೇತಿ. 5% ಹಂಗಿಟ್ರ ಇಷ್ಟ ಮಾಡಿದ್ರೆ ನಮ್ದ 7 ಮಾರ್ಕ್ಸಿನ ಲೆಕ್ಕ ಮುಗೀತ್ರಿ. ಈ ಕ್ವಶನ್ 2021ಕ್ಕೆ ಇದ್ರ. ಸೊ I hope you understand this problem. We shall go to next problem. Next question, my students. Next question ಏನಪ್ಪಾ ಅಂತಂದ್ರೆ ಈ ಕ್ವಶನ್ 2022 KUD ಯುವ ಮಾರ್ಕ್ಸ್ ಕೇಳಂತ ಕ್ವಶನ್. ಬಹಳ ಸಿಂಪಲ್ ಕ್ವಶನ್ ಕೇಳಿದಾನ್ರಿ ಇಲ್ಲಿ ನಾನ್ CBSE ಸಿಲೆಬಸ್ ಗೆ. ಸೊ ಇನ್ ವಾಟ್ ಟೈಮ್ ಅಂದ್ರೆ ಎಷ್ಟು ಅವಧಿ ಒಳಗೆ ವಿಲ್ ಅ ಸಮ್ ಆಫ್ ಮನಿ ಅಂದ್ರೆ ಒಂದ್ ಯಾವ್ದೋ ಪ್ರಿನ್ಸಿಪಾಲ್ ಅದ. ಫಾರ್ ಎಕ್ಸಾಂಪಲ್ ನೀವು ಅದನ್ನ 100 ರೂಪಾಯಿ ಆದ್ರೂ ತಗೋಬಹುದು, 1000 ರೂಪಾಯಿ ಆದ್ರೂ ತಗೋಬಹುದು, ನಿಮ್ಮ ಮರ್ಜಿಗೆ ಬಿಟ್ಟಿದ್ದು. ಆದಷ್ಟು 100 ರೂಪಾಯಿ ತಗೊಂಡ್ರೆ ಬಹಳ ಸಿಂಪಲ್ ಆನ್ಸರ್ ಬರ್ತೈತ್ರಿ. ಸೊ ಲೆಟ್ ಪ್ರಿನ್ಸಿಪಾಲ್ ಬಿ ₹100. ನೀವು 100 ರೂಪಾಯಿ ಅಂತ ತಗೋಬೇಕಂತಿಲ್ಲ, ನೀವು 1000 ರೂಪಾಯಿ ಆದ್ರೂ ತಗೋಬಹುದು. ಸೊ ಆದಷ್ಟು ಕಡಿಮೆ ಅಮೌಂಟ್ ತಗೊಂಡ್ರೆ ನಮ್ಮ ಆನ್ಸರ್ ಕಡಿಮೆ ಅಮೌಂಟ್ ಬರ್ತೈತಿ, ಕರೆಕ್ಟ್ ಆನ್ಸರ್ ಸಿಗ್ತೈತ್ರಿ. ಓಕೆ, ಪ್ರಿನ್ಸಿಪಾಲ್ ಬಿ ₹100. ಆ ಮನಿ ಡಬಲ್ಸ್ ಇಟ್ ಸೆಲ್ಫ್ ಅಂದ್ರೆ ನೀವು ಇಟ್ಟಿರೋ ಅಮೌಂಟ್ ಡಬಲ್ ಆಗೋದ್ರಿ. ಓಕೆ, ಅಟ್ 4% ಪರ್ annum ಸಿಂಪಲ್ ಇಂಟ್ರೆಸ್ಟ್. 4% ಹಂಗಿಟ್ರೆ ನಿಮ್ಮ ಅಮೌಂಟ್ ಡಬಲ್ ಆಗ್ಬೇಕಂದ್ರೆ ಎಷ್ಟು ಅವಧಿ ಬೇಕು ತಗೋತದ ಅಂತ ಕೇಳಿದ್ರಿ. ಸೊ ಗಿವನ್ ಲೆಟ್ ಪ್ರಿನ್ಸಿಪಾಲ್ ಬಿ ₹100. ಸೊ ಅಮೌಂಟ್ ಆಗೋದಂದ್ರೆ 100 ರೂಪೀಸ್ ಡಬಲ್ ಆಗ್ಬೇಕಂದ್ರೆ ಡಬಲ್ 2 ಟೈಮ್ಸ್ ಆಗ್ಬೇಕು, ಡಬಲ್ 100 2 ಟೈಮ್ಸ್ 200 ರೂಪೀಸ್ ಆಯ್ತು ಅಮೌಂಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಏನದ 4% ಪರ್ annum ಸಿಂಪಲ್ ಇಂಟ್ರೆಸ್ಟ್ ಅದ. PASI ಅಂದ್ರೆ ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅನ್ನ. ಎನ್ ಪೀರಿಯಡ್ ಇದನ್ನ ಕಂಡಿಡಕ್ಕೆ ಇದಾನ್ರಿ ನಿಮಗೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಅಮೌಂಟ್ ಆಫ್ ಪ್ರಿನ್ಸಿಪಾಲ್ ಕಳೆದ್ಬಿಡ್ರಿ, ನಿಮಗೆ ಸಿಂಪಲ್ ಇಂಟ್ರೆಸ್ಟ್ 100 ರೂಪಾಯಿ ಸಿಕ್ತ್ರಿ. ಸೊ ಅದೇ ರೀತಿಲಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು NPR/100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದ್ರಿ 100 ರೂಪಾಯಿ ಬಂದದ. ಎನ್ ಅದ ಅವಧಿ ಕಂಡಿಡಕ್ಕೆ ಏನ್ರಿ ಎನ್ ಹಂಗ ಬರ್ಕೋರಿ. P 100 ರೂಪಾಯಿದ, R 4 ಡಿವೈಡ್ ಬೈ 100 ಕಾಮನ್. ಸೊ ಈಗ ಏನ್ ಮಾಡ್ರಿ ಈಜುಕೊಡು ಬಲಗಡೆ ಅಂತಂದ 100 ರೂಪಾಯಿನ ಎಡಗಡೆ ತೊಂಬರಿ ಇಂಟು ಆಕೇತಿ. 100 ಇಂಟು 100 ಎನ್ ಇಂಟು 100 ಇಂಟು 4. ಸೊ ಈಗ ಏನ್ ಮಾಡ್ರಿ 100 ಇಂಟು 100 10,000 ಆಯ್ತಾ. 100 ಇಂಟು 4 400 ಆಯ್ತಾ. ಸೊ ಈಗ ಏನ್ ಮಾಡ್ರಿ ಎನ್ ಬಾಜು 400 ರೂಪಾಯಿ ಐತಲ್ಲ, ಈಜುಕೊಡು ಬಲಗಡೆ ಐತ್ರಿ, ಅದನ್ನ ಎಡಗಡೆ ತೊಂಬರಿ ಡಿವೈಡ್ ಆಕೈತಿ. 10,000 ಡಿವೈಡ್ ಬೈ 4 ಮಾಡಿದ್ರೆ 400 ಮಾಡಿದ್ರೆ ನಮ್ಗೆ 25 ಇಯರ್ಸ್ ಬಂತು. ಸೊ 4% ಬಡ್ಡಿ ಹಂಗ ನಾವು 100 ರೂಪಾಯಿ ಇಟ್ರ ಅದು 25 ವರ್ಷ ಆದ್ಮೇಲೆ ಡಬಲ್ ಆಗಿ ಕನ್ವರ್ಟ್ ಆಕೈತ್ರಿ. ಸೊ ಇಲ್ಲಿ ವೆರಿಫಿಕೇಶನ್ ರೀ, ನಾವು ಮಾಡಿರೋ ಉತ್ತರ ಸರಿ ಇತ್ತು ಅನ್ನೋದು ಚೆಕ್ ಮಾಡಿದ್ದೆ. ವೆರಿಫಿಕೇಶನ್ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಅದು ಗೊತ್ತಿಲ್ಲ ಅಂತಿಕೋನು. ಏನ್ 25 ಇಯರ್ಸ್, P 100 ರೂಪೀಸ್, R 4 ಡಿವೈಡ್ ಬೈ 100. ಈಗ ಏನ್ ಮಾಡ್ರಿ ಇಲ್ಲಿ ಇದ್ದಂತ 100 ಕ್ಯಾನ್ಸಲ್ ಮಾಡ್ಬಿಡಿ, 25 ಇಂಟು 4 ಮಾಡ್ರಿ 100 ರೂಪೀಸ್. ಸೊ ಸಿಂಪಲ್ ಇಂಟ್ರೆಸ್ಟ್ 100 ರೂಪೀಸ್ ಅಂತ 25 ಇಯರ್ಸ್ ಇಟ್ರ ನಾವು ಮಾಡಿರೋ ಉತ್ತರ ಸರಿಯಾಗೈತೆ ಅಂತ ಕನ್ಫರ್ಮೇಶನ್ ಇದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ವಿ ಶಾಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ರೀ, ಈ ಕ್ವಶನ್ 2017 7 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಸೊ ಇನ್ ವಾಟ್ ಟೈಮ್ ಅಂದ್ರೆ ಎಷ್ಟು ಅವಧಿ ಒಳಗ ವಿಲ್ ₹4,000 ಅಮೌಂಟ್ಸ್ ಟು ₹4480. ಸೊ ಅವಾಗಲೇ ಮಾಡಿಸ್ದಂಗೆ ಸೇಮ್ ಪ್ರಾಬ್ಲಮ್ ಇದು. ಎಷ್ಟು ಅವಧಿನಲ್ಲಿ 4,000 ರೂಪಾಯಿ ಪ್ರಿನ್ಸಿಪಾಲ್ 4,480 ರೂಪಾಯಿ ಆಗಿ ಅಮೌಂಟ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಕೇಳ್ತಾನ್ರಿ. ಅದೇ ರೀತಿ ಇಫ್ ₹50 ಅಮೌಂಟ್ಸ್ ಟು ₹62, 50 ರೂಪಾಯಿ ಇದ್ದಂತ ಪ್ರಿನ್ಸಿಪಾಲ್ 62 ರೂಪಾಯಿ ಆಗಿ ಬದಲಾವಣೆ ಆಗ್ಬೇಕಂದ್ರೆ ಅಮೌಂಟ್ ಆಗಿ 4 ವರ್ಷದಾಗ ಎಷ್ಟು ಪರ್ಸೆಂಟ್ ಆಗಿ ಇಡ್ಬೇಕು, ಎಷ್ಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೇಕಂತ ಕೇಳಿದ್ರಿ. ಫಸ್ಟ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನ ಕಂಡಿಡಿದ ಆ ಬಂದಂತ ರೇಟ್ ಆಫ್ ಇಂಟ್ರೆಸ್ಟ್ ನ ಯೂಸ್ ಮಾಡ್ಕೊಂಡ ಈ 4,000 ಅನ್ನ 4480 ಕನ್ವರ್ಟ್ ಆಗಕ ಎಷ್ಟು ಅವಧಿ ಬೇಕಾಕೈತೆ ಅಂತ ಕಂಡುಹಿಡಿಬೇಕ್ರಿ ಇಲ್ಲಿ. ಸೊ ಇಲ್ಲಿ ಫಸ್ಟ್ ಗಿವನ್ ಇಫ್ ಅ ಸಮ್ ಆಫ್ ₹50 ಅಮೌಂಟ್ಸ್ ಟು ₹62, 50 ರೂಪಾಯಿ ಇದ್ದಂತ ಅಮೌಂಟ್ 62 ರೂಪಾಯಿಗೆ ಬದಲಾವಣೆ ಆಗ್ಬೇಕಂದ್ರೆ 4 ವರ್ಷ ಒಳಗ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೇಕು. ಓಕೆ, ಇಲ್ಲಿ P 50 ರೂಪಾಯಿ ಅದ, ಅಮೌಂಟ್ 62 ರೂಪಾಯಿ ಅದ, ಏನ್ 4 ಇಯರ್ಸ್ ಅದರಿ, ಆರ್ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಇಟ್ಕೊಟ್ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಅಮೌಂಟ್ ಎಷ್ಟು ಅದ್ರಿ 62. ಓಕೆ, ಬರ್ಕೊಂಡಿದೀನಿ. ಆ ಪ್ರಿನ್ಸಿಪಾಲ್ 50, 62 50 12 ರೂಪಾಯಿ ಬಂತು ಸಿಂಪಲ್ ಇಂಟ್ರೆಸ್ಟ್.
ಈ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು NPR ಅಪಾನ್ 100. ಸಿಂಪಲ್ ಇಂಟ್ರೆಸ್ಟ್ 12 ರೂಪಾಯಿ ಬಂದದ, 12 ಹಚ್ಚ್ರಿ. ಎನ್ 4 ವರ್ಷದ, ಪಿ 50 ರೂಪಾಯಿ ಅದ. ಸೊ ಆರ್ ಕ್ವಶನ್ ಮಾರ್ಕ್ ಡಿವೈಡ್ ಬೈ 100. ಈಗ ಏನ್ ಮಾಡ್ರಿ, 100 ಇಸ್ ಈಕ್ವಲ್ ಟು ಬಲಗಡೆ ಇತ್ತು ಡಿವೈಡೆಡ್ ಬೈ 3. ಈಗ ಎಡಗಡೆ ತೋರಿ ಇಂಟು ಆಕೈತಿ. 12 into 100 is equal to 4 into 50 into R. So 4 into 50 200, 12 into 100 1200. ಈಗ ಏನ್ ಮಾಡ್ರಿ, R ಇಲ್ಲೇ ಇರ್ಲಿ, 200 ಈ ಕಡೆ ತಗೊಂಡ್ರಿ ಡಿವೈಡ್ ಬೈ ಆಕೈತಿ. 1200 ಡಿವೈಡ್ ಬೈ 200 ಮಾಡಿದ್ರೆ 6% per annum ಸಿಂಪಲ್ ಇಂಟ್ರೆಸ್ಟ್ ಬಂತು. ಈ 6% per annum ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೇಸ್ 2 ಒಳಗೆ ತಗೊಳ್ಬೇಕ್ರಿ ಇಲ್ಲಿ, ಹೌದಾ? ಇನ್ ವಾಟ್ ಟೈಮ್ ಅಂತ ಕೇಳಿದ್ರೆ, ಇನ್ ವಾಟ್ ಟೈಮ್ a sum of rupees 4000, ಸಮ್ ಅಂದ್ರೆ ಪ್ರಿನ್ಸಿಪಾಲ್ ಅಂತ ತಿಳ್ಕೊಬೇಕು. 4000 amounts to rupees 4480 in 6% per annum simple interest. Okay. ಇಲ್ಲಿ ಪ್ರಿನ್ಸಿಪಾಲ್ 4000 ರೂಪಾಯಿ ಅದ, ಅಮೌಂಟ್ 4480 ಅದ. ಸೊ ಆರ್ 6% ಅದ. ಸೊ ಎನ್ ಇಲ್ಲಿ ಕಂಡಿಡಿಯಕ್ ಕ್ಯಾನ್ರಿ ಎಷ್ಟು ಅವಧಿ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಇಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. 4480 ಮೈನಸ್ 4000 ಮಾಡಿದ್ರೆ 480 ಬಂತ ಇಂಟ್ರೆಸ್ಟ್. ಸೊ ಎಸ್ ಐ ಇಸ್ ಈಕ್ವಲ್ ಟು NPR ಅಪಾನ್ 100 ಮಾಡಿದ್ರೆ ಎಸ್ ಐ 480, ಎನ್ ಪೆನ್ ಹಿಡಿಬೇಕು, ಪಿ 4000, ಆರ್ ಇಸ್ ಈಕ್ವಲ್ ಟು 6. ಓಕೆ, ಡಿವೈಡ್ ಬೈ 100 ಮಾಡ್ರಿ. ಈಗ ಏನ್ ಮಾಡ್ರಿ, ಇಸ್ ಈಕ್ವಲ್ ಟು ಬಲಗಡೆ 100 ಅಕಡೆ ಕಳಿಸ್ರಿ. ಇಂಟು ಆಕೈತಿ 480 into 100, ಎನ್ ಇಂಟು 4000 into 6. ಈಗ 4000 into 6 ಮಾಡಿದ್ರೆ 24000 ಅಂತ, 480 into 100 ಮಾಡಿದ್ರೆ 48000 ಅಂತ. ಈಗ ಏನ್ ಮಾಡ್ರಿ, ಏನ್ ಇರ್ಲಿ ಇರ್ಲಿ ಈ ಕಡೆ ತಗೊಂಡ್ರಿ ಕ್ಯಾರಿ ಮಾಡ್ರಿ. 48000 ಡಿವೈಡ್ ಬೈ 24000 ಅಂತ 2 years ಬಂತು. ಸೊ ನಮ್ದು 2 ವರ್ಷಕ್ಕೆ 4000 ರೂಪಾಯಿ ಇದ್ದು ಪ್ರಿನ್ಸಿಪಾಲ್ 4480 ರೂಪಾಯಿ ಕನ್ವರ್ಟ್ ಆಕೈತ್ರಿ. ಈಗ ಇದು ಮಾಡಿರೋ ಉತ್ತರ ಸರಿಯಾಗಿ ಐತಿ ಚೆಕ್ ಮಾಡಾಕ ವೆರಿಫಿಕೇಶನ್ ರೀ. ಸೊ ವೆರಿಫಿಕೇಶನ್ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಅದ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ. ಏನ್ ಎಷ್ಟು ಅದ ರೀ, 2 years ಅದ. ಆ 2 years ಬರ್ಕೋರಿ. ಪಿ 4000 ಅದ. ಸೊ 4000 6 ಆರ್ ಇಸ್ ಈಕ್ವಲ್ ಟು 6% ಅದ ಡಿವೈಡ್ ಬೈ 100. 2 into 4000 into 6 ಮಾಡಿದ್ರೆ 48000 ಅಂತ, ಡಿವೈಡ್ ಬೈ 100 ಮಾಡಿದ್ರೆ 480. ಸೊ ಮಾಡಿರೋ ಉತ್ತರ ನಾವಿಲ್ಲಿ ಸರಿಯಾಗೈತೆ ಅಂತ ಅರ್ಥ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ವಿ ಶಾಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ 2019 ಕೇಳಂತ ಕ್ವಶನ್ ರೀ. 7 ಮಾರ್ಕ್ಸಿಗೆ ಸ್ವಲ್ಪ ಡಿಫ್ರೆಂಟ್ ಅದ. 2 sums of money amounts differing by rupees 20,000. ಇಲ್ಲಿ 2 ಪ್ರಿನ್ಸಿಪಲ್ ಅದಾವ್ರಿ. ಒಂದು ಪ್ರಿನ್ಸಿಪಲ್ ದೊಡ್ಡದ, ಒಂದು ಪ್ರಿನ್ಸಿಪಲ್ ಅಮೌಂಟ್ ಸಣ್ಣದ. ಎಷ್ಟು ಸಣ್ಣದ ಅಂದ್ರೆ 20,000 ರೂಪಾಯಿ ಡಿಫ್ರೆನ್ಸ್ ಆಕೈತಂದ್ರಿ. ಫಾರ್ ಎಕ್ಸಾಂಪಲ್, ಒಂದ್ ಪ್ರಿನ್ಸಿಪಾಲ್ 1 ಲಕ್ಷ ರೂಪಾಯಿ ಇತ್ತಂದ್ರೆ ಇನ್ನೊಂದು ಪ್ರಿನ್ಸಿಪಾಲ್ 1,20,000 ರೂಪಾಯಿ ಇರ್ತೈತಿ. ಎರಡರ ನಡುವಿನ ಡಿಫ್ರೆನ್ಸ್ 20,000 ರೂಪಾಯಿ ಇರ್ತೈತಂತ್ರಿ. ಓಕೆ, ದೆನ್ ಆರ್ ಲೋನ್ಡ್ ಔಟ್ ಅದು ಲಾರ್ಜರ್ ಎಟ್ 8% per annum. ಅಂದ್ರೆ ದೊಡ್ಡ ಅಮೌಂಟ್ ಅನ್ನ, ದೊಡ್ಡ ಪ್ರಿನ್ಸಿಪಾಲ್ ಅನ್ನ 8% ರೇಟ್ ಆಫ್ ಇಂಟ್ರೆಸ್ಟ್ ಬಿಟ್ಟಿದ್ದಾರೆ ಪರ್ annum ಸಿಂಪಲ್ ಇಂಟ್ರೆಸ್ಟ್. ಅಂಡ್ ಸ್ಮಾಲರ್ ರೇಟ್ 10% per annum. ಸಣ್ಣ ಅಮೌಂಟ್ ಅನ್ನ 10% ಆಗಿ ಬಿಟ್ಟಿದ್ದಾರೆ, ದೊಡ್ಡ ಅಮೌಂಟ್ ಅನ್ನ 8% ಆಗಿ ಬಿಟ್ಟಿದ್ದಾರೆ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಅಮೌಂಟ್ಸ್ ಈಸ್ rupees 21,200. ಅಮೌಂಟ್ಸ್ ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಾಲ್ ಎರಡು ಕೂಡಿಸಿದ್ರೆ ಅಮೌಂಟ್ ಏನ್ ಬರುತ್ತಲ್ಲ, ಆ ಅಮೌಂಟ್ 21,200 ರೂಪಾಯಿಗೆ ಬದಲಾವಣೆ ಆಕೈತಂದ್ರಿ. ಅಸಲು ಕೊಡು ಮುಂದೆ 20,000 ರೂಪಾಯಿ ಅಷ್ಟೇ ಚೇಂಜಸ್ ಇರ್ತದ. ಬಟ್ ಅಸಲು ಪ್ಲಸ್ ಬಡ್ಡಿ ಸೇರಿದ್ರೆ, ಎರಡು ಸೇರಿದ್ರೆ ಅಮೌಂಟ್ 21,200 ರೂಪಾಯಿಗೆ ಬದಲಾವಣೆ ಆಕೈತಂದ್ರಿ. ಎಷ್ಟು ವರ್ಷದಾಗ್ರಿ, ನಮ್ದ 3 years. At the end of 3 years, find the sums lent out at each rate. ಅಂದ್ರೆ ಅದನ್ನ ನೋಡ್ರಿ, ಈಚ್ ರೇಟ್ ಮೀನ್ಸ್ 8% ಎಷ್ಟು ಅಮೌಂಟ್ ಕೊಟ್ಟಿವಿ, ಆಮೇಲೆ 10% ಎಷ್ಟು ಅಮೌಂಟ್ ಬಿಟ್ಟಿವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಪ್ರಿನ್ಸಿಪಲ್ ನ ಕಂಡಿಡ್ರಿ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಲೆಟ್ ಇಲ್ಲಿ ನೋಡ್ರಿ, 2 sums be rupees x and x minus 20,000. ದೊಡ್ಡ ಅಮೌಂಟ್ ಅನ್ನ ಎಕ್ಸ್ ಆಗಿ ತಗೊಂಡ್ರಿ, ಸಣ್ಣ ಅಮೌಂಟ್ ಅನ್ನ ಎಕ್ಸ್ ಮೈನಸ್ 20,000 ತಗೊಂಡ್. ಅಂದ್ರ ದೊಡ್ಡ ಅಮೌಂಟ್ ಅನ್ನ ಎಕ್ಸ್ ಆಗಿ ತಗೊಂಡ್ರೆ, ಸಣ್ಣ ಅಮೌಂಟ್ ಅನ್ನ ಅಲ್ಟಿಮೇಟ್ಲಿ ಎಕ್ಸ್ ಒಳಗೆ 20,000 ರೂಪಾಯಿ ಕಳೆದ್ ಬಿಟ್ರೆ ಉಳಿದಿರೋ ಅಮೌಂಟ್ ಸಣ್ಣ ಅಮೌಂಟ್. ಓಕೆ, ಇಂಟ್ರೆಸ್ಟ್ ಆನ್ ಲಾರ್ಜರ್ ಅಂದ್ರೆ ದೊಡ್ಡ ಸಮ್, rupees bx at 8% per annum ಸಿಂಪಲ್ ಇಂಟ್ರೆಸ್ಟ್ ಫಾರ್ 3 years, 3 ವರ್ಷಕ್ರಿ. ಓಕೆ, ಪಿ ಇಲ್ಲಿ ಎಕ್ಸ್ ಆಗಿರ್ಲಿ ದೊಡ್ಡ ಅಮೌಂಟ್, ಎನ್ 3 ವರ್ಷ ಆಗಿರ್ಲಿ, ಆರ್ 8% ಆಗಿರ್ಲಿ. ಸೊ ನಮಗೆ ಇಲ್ಲಿ ಅಮೌಂಟ್ ಕೊಟ್ಟಿರೋ ಕಾರಣಕ್ಕೆ ಅಮೌಂಟ್ ಫಾರ್ಮುಲಾ ಫಿಟ್ ಮಾಡ್ರಿ. ಸೊ ಅಮೌಂಟ್ ಇಸ್ ಈಕ್ವಲ್ ಟು ಪಿ ಆಫ್ 1 plus NR upon 100. ಸೊ ಇಲ್ಲಿ ಪಿ ಎಕ್ಸ್ ಆಗಿರ್ಲಿ, 1 plus 3 into 8 divided by 100 ಮಾಡ್ರಿ. ಸೊ ಸಿಂಪ್ಲಿಫೈ ಮಾಡ್ಕೊರಿ.
3 into 8 24 100 ಹಂಗೆ ಇರಲಿ 24/100 ಮಾಡಿ 0.24 ಬಂತ ಈ 1 ಪ್ಲಸ್ ಅನ್ನ ಕೂಡಿಸ್ರಿ ಸೊ 1 ಪ್ಲಸ್ 0.24 1.24 x ಇಂಟು 1.24 ಮಾಡಿದ್ರೆ 1.24 x ಬಂತ ಇದು ಅಮೌಂಟ್ 1 ಸಿಕ್ತ್ರಿ ಈಗ ಎರಡನೇದು ನೋಡ್ರಿ ಇಂಟ್ರೆಸ್ಟ್ ಆನ್ ಸ್ಮಾಲರ್ ಸಮ್ ಸಣ್ಣ ಅಮೌಂಟ್ ಆಫ್ ರುಪೀಸ್ ಎಕ್ಸ್ ಒಳಗೆ 21 ಕಳೆದ್ರ ಸೊ ಎಕ್ಸ್ ಮೈನಸ್ 21 ಮಾಡಿದ್ರೆ ಸ್ಮಾಲರ್ ಅಮೌಂಟ್ ಸಿಕ್ತ್ರಿ 10% per annum ಫಾರ್ 3 years. So P is equal to x minus 20,000 rate of 10% ಅದ in 3 years ಅದ. So ಈಗ amount is equal to P of 1 plus 1 NR upon 100 ಇಲ್ಲಿ P ಎಷ್ಟದ ರೀ x minus 20,000 1 plus 3 into 10 divided by 100 ಮಾಡ್ರಿ so x minus 20,000 30 divided by 100 ಮಾಡ್ರಿ 0.3 ಬಂತ 1 ಹಂಗ ಇರಲಿ so 1 plus 0.3 ಮಾಡ್ರಿ 1.3x x minus 20,000 minus 1.3 ಈಗ ಇದಕ್ಕೆ ಇಂಟು ಮಾಡ್ರಿ ಆಮೇಲೆ ಇದಕ್ಕೆ ಇಂಟು ಮಾಡ್ರಿ so x into 1.3 x ಆಮೇಲೆ 20,000 into 1.3 ಮಾಡ್ರಿ 26,000 ಅಂತ a2 ಎಷ್ಟು ಬಂದಂಗತ್ರಿ 1.3x into 1.3x minus 20,000 ಅಂತ ಈಗ ಏನ್ ಮಾಡ್ರಿ ಗಿವನ್ ಸ್ಟೇಟ್ಮೆಂಟ್ ಏನಾಗ್ತಂದ್ರಿ ದ ಡಿಫರೆನ್ಸ್ ಬಿಟ್ವೀನ್ ಅಮೌಂಟ್ಸ್ ಅಂದ್ರೆ ಪ್ರಿನ್ಸಿಪಲ್ ಅಲ್ಲ ಅಮೌಂಟ್ ಆಫ್ಟರ್ 3 years ಎಷ್ಟು ಡಿಫರೆನ್ಸ್ ಆಗತ್ತಂದ್ರಿ 21,800 ಆಗತ್ತಂತ ಸೊ a2 ಒಳಗೆ a2 ಅದಕ್ಕೆ ತೊಗೊಂಡ್ರಿ a2 1.3x ಅದ ಇದು 1.24x ಅದ ಯಾವಾಗ ದೊಡ್ಡ ಸಂಖ್ಯೆ ಹೋಗಿ ಸಣ್ಣ ಸಂಖ್ಯೆ ಕಳಿಬೇಕ್ರಿ 1.3x ದೊಡ್ಡದಾಗ್ತದ 1.324 ಸಣ್ಣದಾಗ್ತೈತಿ ಸೊ ದೊಡ್ಡ ಸಂಖ್ಯೆ 1.3x ಅದ 1.3x ಒಳಗ a2 ಒಳಗೆ a1 ಕಳೀರಿ 1.3x ಒಳಗೆ 1.3x minus 20,000 ಮಾಡುವಾಗ minus 1.24x ಮಾಡಿದ್ರೆ 1.3 ಒಳಗೆ 1.24 ಕಳೆದ್ರೆ 0.06x ಬಂತ್ರಿ ಈ 26,000 ಅನ್ನ ಈ ಕಡೆ ಕಳಿಸ್ಬಿಡ್ರಿ is equal to ಎಡಗಡೆ ಇರುವಂತ 26 ಬಲಗಡೆ ಕಳಿಸಿ ಪ್ಲಸ್ ಆಕೈತಿ 26 plus 21,200 47,200 ಆಯ್ತಾ 0.06x ಹಂಗೆ ಇರ್ಲಿ ಸೊ ಈಗ ಏನ್ ಮಾಡ್ರಿ ಇದಕ್ಕೆ ಇಂಟು ರಿಲೇಷನ್ ಐತಿ ಈ ಕಡೆ ತೊಂಬರಿ ಭಾಗಾಕಾರ ಆಕೈತಿ 47,200 0.6 ಮಾಡ್ರಿ 7,86,667 rupees ಬಂತು ನಮ್ದ ಪ್ರಿನ್ಸಿಪಾಲ್ ಬಂತು ಸೊ ಇದು ಲಾರ್ಜರ್ ಸಮ್ ಇದು 7,86,000 ರೂಪಾಯಿ 7,86,697 ರೂಪಾಯಿ ಲಾರ್ಜರ್ ಸಮ್ ರೀ ಈಗ ಲಾರ್ಜರ್ ಸಮ್ is equal to B is equal to x is equal to 7,86,667 ಸ್ಮಾಲರ್ ಸಮ್ ಎಷ್ಟದ ರೀ x minus 20,000 ಅಲ್ಲ 7,86,667 minus 20,000 ಮಾಡಿದ್ರೆ 7,66,667 ವೆರಿಫಿಕೇಶನ್ ನೋಡ್ರಿ ನಾವು ಮಾಡಿರೋ ಉತ್ತರ ಸರಿ ಐತೋ ಇಲ್ಲ ಅಂತ ಚೆಕ್ ಮಾಡ್ಬಿಡುದ್ರಿ ಸೊ ತಪ್ಪೈತೆ ಅಂದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ವೆರಿಫಿಕೇಶನ್ ಒಳಗ ಸೊ ಇಲ್ಲಿ a2 1.36 1.3x minus 26,000 1.3 ಗೆ x ವ್ಯಾಲ್ಯೂ ಎಷ್ಟು ಬಂದೈತ್ರಿ 7,86,667 ಅದಕ್ಕೆ ಇಂಟು ಮಾಡಿದ್ರೆ 10,22,667 ಅಂತ minus 26,000 ಹಂಗೆ ಇಡ್ರಿ ಸೊ ಇದಾಗ ಇದು ಕಳೆದ್ರೆ 9,96,667 ಅಂತ a1 ಎಷ್ಟೈತ್ರಿ 1.24x 1.24x ಗೆ 1.24 ಇಂಟು x ವ್ಯಾಲ್ಯೂ 7,86,667 ಬಂದೈತಿ ಇಂಟು ಮಾಡಿದ್ರೆ 9,75,467 ಅಂತ ಇದ್ರಾಗ ಇದು ಕಳೆದ್ ಬಿಟ್ರೆ ನಮಗೆ 21,200 ಬಂತು ಸೊ 21,200 ಇಸ್ ಡಿಫರೆನ್ಸ್ ಅಮೌಂಟ್ ಇಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್ 100% ಕೊಡ್ತಾರೆ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು.